ಸರ್ಕಾರದವರು ಇರ್ತಕ್ಕಂಥ ನಮ್ಮ ಏನ್ ರಾಜ್ಯದ ಮಹಾ ಮಂತ್ರಿಗಳು ಇದಾಗಿದ್ರು, ಏನ್ ಮುಖಂಡಗಳಿದ್ದಾರೆ ಬಿಜೆಪಿ ಮುಖಂಡಗಳು ನಮ್ಮವರು, ಅವರೆಲ್ಲ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಅಂಬೇಡ್ಕರ್ ಅವರಿಗೆ, ಅಮಿತ್ ಶಾಗೆ, ಬಿಜೆಪಿ ಸರ್ಕಾರಕ್ಕೆ, ಲಜ್ಜೆಗಿಟ್ಟ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ. ಬಂಧುಗಳೇ, ಇವತ್ತೇನು ನಾವು ಮಂಡ್ಯ ಬಂದ್ಗೆ ಸಹಕರಿಸಿದ್ದೇವೆ. ಕೆಆರ್ಪೇಟೆ ತಾಲೂಕಿನಿಂದ ವಿವಿಧ ದಲಿತ ಪರ ಸಂಘಟನೆಗಳು, ಅದಲ್ಲದೆ ಅಲ್ಪಸಂಖ್ಯಾತ ಸಂಘಟನೆಗಳು, ಇತರ ಎಲ್ಲಾ ಸಂಘಟನೆಗಳು ಏನು ಒಗ್ಗಟ್ಟು ತಾಲೂಕಿನಾದ್ಯಂತ ಹೊರಟಿದೀವೋ, ಬಾಬಾ ಸಾಹೇಬರ ಜೀವಿತಾವಧಿಯಲ್ಲೂ ಅವರನ್ನ ಅವಮಾನಿಸಿರುವಂತಹ, ಇಂದಿಗೂ ಕೂಡ ಅವರನ್ನ ಅವಮಾನಿಸ್ತಾ ಇರುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಏನು ಸಂಸತ್ ಸದನದೊಳಗಡೆ ಬಾಬಾ ಸಾಹೇಬರನ್ನ ಹೆಸರನ್ನ ನೀವು ಪದೇ ಪದೇ ಹೇಳಿ ನೀವು ಅದನ್ನೊಂದು ಫ್ಯಾಷನ್ ಆಗಿ ಮಾಡ್ಕೊಬಿಟ್ಟಿದ್ದೀರಿ. ಆದ್ರೆ ಅದರ ಬದಲು ನೀವು ದೇವರ ಹೆಸರನ್ನ ಜಪ ಮಾಡಿದ್ರೆ ನಿಮ್ಗೆ 7 ಜನ್ಮದಲ್ಲಿ ನಿಮ್ಗೆ ಸ್ವರ್ಗ ಸಿಕ್ಕಿತ್ತು ಅಂತ ಏನು ಅವಹೇಳನಕಾರಿಯಾಗಿ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಈ ಹೇಳಿಕೆಯ ವಿರುದ್ಧ ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಕಳೆದ 20 ದಿನಗಳಿಂದ ಪ್ರತಿಭಟನೆಗಳು ನಡೆದ್ರು. ಏನೇ ನಡೆದ್ರು ಕೂಡ ಆಡಳಿತ ಬಿಜೆಪಿ ಸರ್ಕಾರ ಯಾವುದೇ ಗಮನ ಹರಿಸಿಲ್ಲ. ಇಲ್ಲಿವರೆಗೂ ಅಮಿತ್ ಶಾ ಆಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ಷಮೆಯನ್ನು ಕೇಳಿಲ್ಲ. ಅಂದ್ರೆ ಇವರಿಗೆ ದಲಿತರು ಅಂದ್ರೆ ನೆಗ್ಲೆಕ್ಟ್ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಇವ್ರನ್ನ ಅಧಿಕಾರದಿಂದ ಇಳಿಸಬೇಕು, ಅವ್ರನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋದಾದ್ರೆ ಈ ದೇಶದಲ್ಲಿರುವಂತಹ ಎಲ್ಲಾ ರೈತಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು, ಸಮಾನ ಮನಸ್ಕರು ಮತ್ತು ದಲಿತ ಪರ ಚಳವಳಿಗಳು ಎಲ್ಲರೂ ಒಂದಾಗಿ ಮಂಡ್ಯದಲ್ಲಿ ಪ್ರಪ್ರಥಮವಾರಿಗೆ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಇವತ್ತು ಬಂದ್ ಮಾಡುವ ಮೂಲಕ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸೋಣ ಅನ್ನೋ ಒಂದು ಘೋಷಣೆಯನ್ನ ಕೂಗ್ತಾ ನಾವು ಇಲ್ಲಿ ಕೆಆರ್ಪೇಟೆ ತಾಲೂಕಿನಿಂದ ಚಾಲ್ತಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದು ರಾಷ್ಟ್ರಾದ್ಯಂತ ಇದು ದೊಡ್ಡ ಮಟ್ಟದಲ್ಲಿ ನಡೆದು ಇವತ್ತೇನು ಗಡಿಪಾರ್ ಅಮಿತ್ ಶಾ ಅಂತ ಇದಾನೋ ಅವನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಗೃಹ ಮಂತ್ರಿ ಸ್ಥಾನಕ್ಕೆ ಅವನು ಯೋಗ್ಯನಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಈ ಸ್ಥಾನದಿಂದ ಕೆಳಗಿಳಿಸಲೇಬೇಕು. ಆ ಮಟ್ಟದಲ್ಲಿ ನಾವು ದಲಿತ ಪರ ಸಂಘಟನೆಗಳೆಲ್ಲ ದೊಡ್ಡ ಮಟ್ಟದ ಹೋರಾಟವನ್ನ ಮಂಡ್ಯ ಭಾಗದಿಂದಲೇ ಶುರು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.